ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ಇವತ್ತು ಶನಿವಾರ ವೀಕೆಂಡು, ಆದರೆ ಬಹಳ ಸಂತೋಷ ಎರಡು ಕಾರಣಕ್ಕಾಗಿ. ನಿಮಗೆಲ್ಲ ವೀಕೆಂಡು ಬೇರೆ ರೀತಿಯ ಸಂತೋಷಕ್ಕಿರಬಹುದು, ನನ್ನಂಥವನಿಗೆ ಆ ರೀತಿಯ ಯಾವ ಸಂತೋಷಗಳನ್ನು ನಾನು ನಿರೀಕ್ಷೆ ಮಾಡುವ ಹಾಗಿಲ್ಲ. ಆದರೆ ಸಿನಿಮಾದ ದೃಷ್ಟಿಯಿಂದ ಕನ್ನಡ ಚಿತ್ರರಂಗ ಸಮೃದ್ಧತೆಯತ್ತ ಮತ್ತು ಗೆಲುವಿನತ್ತ ಸಾಗ್ತಾ ಇದೆ. ಯಾಕೆಂದರೆ ಅದು ಗೋವಿಂದಾಯ ನಮಃದಿಂದ ಅಥವಾ ನಮ್ಮ ಅದರ ನಂತರ ಎಲ್ಲ ಬಂತಲ್ಲ ಒಂದೊಂದೇ. ಈಗ ಜಾನು, ಗೋವಿಂದಾಯ ನಮಃ, ಆಮೇಲೆ ಅದ್ಧೂರಿ, ಇವೆಲ್ಲ ಗೆಲುವಿನ ಅತ್ತ ಸಾಗ್ತಾ ಇರುವಾಗಲೇ ನಮಗೆ ತುಂಬ ವಿಸ್ಮಯ ಮತ್ತು ವಿಶೇಷವಾಗಿ ಅದು ಗೆಲ್ತದೋ ಅಥವಾ ಜನರನ್ನು ಬೆದರಿಸ್ತದೋ ಹೆದರಿಸ್ತದೋ ಅಂತ ನಾವು ಇದರ ಬಗ್ಗೆ ಅಂದ್ಕೊಂಡಿದ್ದೆವು. ದಂಡುಪಾಳ್ಯದ ಬಗ್ಗೆ ಅದು ಕೂಡ ಅದ್ಭುತವಾದಂಥ ಗೆಲುವನ್ನು ಗಳಿಸಿದೆ. ಅದರ ಜೊತೆಗೆ ನಿನ್ನೆ ಪ್ರಕಟವಾದಂಥ ಅಥವಾ ಬಿಡುಗಡೆಯಾದಂಥ ರೋಮಿಯೋ ಕೂಡ ತನ್ನ ನಿಚ್ಚಳವಾದ ಗೆಲುವನ್ನು ಮತ್ತು ನಿಚ್ಚಳವಾದಂಥ ಜನಾಕರ್ಷಣೆಯನ್ನು ಪಡ್ಕೊಂಡಿದೆ. ಅದರ ಜೊತೆಗೆ ಒಂದು ರೀತಿಯಲ್ಲಿ ವರ್ಷದ ಅರ್ಧ ಏನು ಕಳೆದಿದೆ, ಆ 6 ತಿಂಗಳ ಇಡೀದಾದಂಥ ಒಂದು ಗ್ರಾಫನ್ನು ನೋಡಿದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಚಿತ್ರರಂಗದ ಸುಭಿಕ್ಷ ಕಾಲ ಈ ಆರಂಭದಲ್ಲೇ ಆಗಿದೆ ಅಂತ ನನ್ನ ಭಾವನೆ. ಹಾಗಾಗಿ ವೀಕ್ಷಕರಿಗೆ ನಾವು ಇದರ ಮೊದಲ ಬಾರಿಗೆ ಅಭಿನಂದಿಸಬೇಕು. ಚಿತ್ರವನ್ನು ನೋಡುವ ಮೂಲಕ ಗೆಲ್ಲಿಸುವುದು ಅವರು. ಹಾಗಾಗಿ ಒಂದು ರೀತಿಯ ಕನ್ನಡ ಚಿತ್ರರಂಗದ ಪರೋಕ್ಷ ಅನ್ನದಾತರವರು. ಅವರ ಗೆಲುವಿದು. ಅವರು ಯಾಕೆ ಗೆಲ್ಲಿಸ್ತಾರೆ ಅಂತಂದರೆ, ನೀವು ಸಿನಿಮಾ ಚೆನ್ನಾಗಿದ್ರೆ ಗೆಲ್ಲಿಸ್ತಾರೆ. ಹೇಳಿದ್ವಿಪ್ಪ, ಇವತ್ತೇನಿದೆ ಸರ್? ನೀವು ರೋಮಿಯೋ ಬಗ್ಗೆ ಹೇಳಿದ್ರಿ. ರೋಮಿಯೋ ಜೊತೆ ನೆನ್ನೆ ದ ಮೋಸ್ಟ್ ಅವೇಟೆಡ್ ತೆಲುಗು ಮೂವಿ ಈಗ ರಿಲೀಸ್ ಆಯಿತು. ಸೊ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ನಾನು ಇದರಲ್ಲಿ ಕನ್ನಡದಲ್ಲಿಯೂ ಕೂಡ ಕರ್ನಾಟಕದಲ್ಲೂ ಕೂಡ 160ಕ್ಕೂ ಹೆಚ್ಚು ಥಿಯೇಟ್ರಲ್ಲಿ ಭರ್ಜರಿಯಾಗಿ ಅದು ಬಿಡುಗಡೆಯಾಗಿದೆ ಮತ್ತು ಎಲ್ಲ ಕಡೆ ಹೋಲ್ಡಿಂಗ್ಸ್ ಬಿದ್ದಿದೆ ಮೊದಲ ಬಾರಿಗೆ. ಬಹುಶಃ ಅದು ಕನ್ನಡಿಗ ಅನ್ನೋ ಕಾರಣಕ್ಕಾಗಿರಬೇಕು. ನಾನು ಅದಕ್ಕೆ ಮುಖ್ಯವಾಗಿ ನಿಮಗೆ ಒಂದು ಸುದ್ದಿಯನ್ನು ಅಥವಾ ಭಾಳ ಖುಷಿಯ ಒಂದು ವಿಷಯವನ್ನು ಹೇಳಬೇಕು. ತೆಲುಗಿನಲ್ಲಿ ಒಂದು ವಿಮರ್ಶೆ ನಿನ್ನೆ ಪ್ರಕಟ ಆಗಿದೆ ಇವತ್ತು. ಅದು ಈನಾಡು ಮತ್ತು ಸಾಕ್ಷಿಗೆ ಕಳೆದ ಕೆಲವು ವರ್ಷಗಳಿಂದ ಬರೀತಾ ಇದ್ದಂಥ ಯಾಕೂಬ್ MD ಭಾಷಾ ಅಂತ, ಅವರು ಫೇಮಸ್ ಸಿನಿ ಕ್ರಿಟಿಕ್ ಇನ್ ಆಂಧ್ರ, ತುಂಬ ಫೇಮಸ್ಸು, ಅವರ ಮಾತಿಗೆ ತುಂಬ ಬೆಲೆ ಇದೆ. ಅವರು ಸಾಕ್ಷಿ ಪೇಪರ್ನಲ್ಲಿ ಅರ್ಧ ಪುಟ ಇವತ್ತು ಬಂದಿದೆ. ಇಡೀ ಅರ್ಧ ಪುಟದಲ್ಲಿ ಅವರು ಸುದೀಪನ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅವರು ಬರೀತಾರೆ, ರಾಜಮೌಳಿ ಅನ್ನುವ ಒಬ್ಬ ನಿರ್ದೇಶಕನಿಗೆ ನಾನು ನನ್ನ ಜೀವಮಾನದಲ್ಲಿ ಇಲ್ಲಿಯವರೆಗೆ ನೋಡದೇ ಇರುವಂಥ ಒಬ್ಬ ನಟ ಸಿಕ್ಕಿದ್ದಾನೆ ಅಂತ ಒಂದು ಲೈನನ್ನು ಬರೆದಿದ್ದಾರೆ ಅವರು. ಆಮೇಲೆ ಇನ್ನೊಂದು ಕಡೆ ಹೇಳ್ತಾರೆ, ನಟ ಕಲಾವಿದನನ್ನು ಪಳಗಿಸಬಹುದು, ಹೀರೋನನ್ನು ಪಳಗಿಸ್ಲಿಕ್ಕಾಗೋದಿಲ್ಲ. ರಾಜಮೌಳಿಯವರು ಹೀರೋವನ್ನು ಬಳಸಿಲ್ಲ, ಇಲ್ಲಿ ಕಲಾವಿದನನ್ನು ಬಳಸಿದ್ದಾರೆ. ಹೀರೋ ಆದರೆ ಅವನಿಗೆ ಕೈಯಲ್ಲಿ ಮಚ್ಚಿಕೊಡ್ಬೇಕಾಗತ್ತೆ, ಆದರೆ ಕಲಾವಿದನಿಗೆ ಒಂದು ಹುಲ್ಲಿನ ಕಡ್ಡಿಯನ್ನು ಕೊಟ್ಟರೂ ಕೂಡ ಅವನು ಮಚ್ಚಿನ ಹಾಗೆ ಬಳಸ್ತಾನೆ. ಆ ಕೆಲಸವನ್ನು ಇಲ್ಲಿ ಸುದೀಪ್ ಮಾಡಿದ್ದಾನೆ. ಯಾಕೆಂತಂದರೆ ಸಿನಿಮಾದಲ್ಲಿ ಬರುವ ಈಗ, ಅಂದರೆ ತೆಲುಗಿನ ಈಗ ನೊಣ ಅಲ್ಲಿ ಇಲ್ಲ. ಅವನು ಆ್ಯಕ್ಟ್ ಮಾಡುವಾಗ ನೊಣ ಇಲ್ಲ. ಸುದೀಪ್ ಕೂಡ ಇದನ್ನು ಹೇಳಿದರು, ಸರ್ ಅದನ್ನು ನೊಣ ಇದೆ ಅಂತ ಅಂದುಕೊಂಡು ಆ್ಯಕ್ಟ್ ಮಾಡೋದಿದೆಯಲ್ಲ, ಬಹಳ ಸಾಹಸ ಅದು, ಬಹಳ ಕಷ್ಟ ಅದು ಅಂತ. ಹಾಗಾಗಿ ಒಂದು ಇರುವ ವಸ್ತುವನ್ನು ಇಲ್ಲದೇ ಅಭಿನಯಿಸುವ ಮೂಲಕ ಇದ್ದ ಹಾಗೆಯೇ ನಮಗೆ ಅದು ಒಂದು ಪರಿಣಾಮ ಬೀರುವಂಥ ಸಿನಿಮಾವನ್ನು ನೋಡುವಾಗ ಆ ಪರಿಣಾಮಕಾರಿಯಾಗಿ ಅವನು ನಟಿಸುವುದಿದೆಯಲ್ಲ, ಅದು ಸುದೀಪ್ರಿಂದ ಮಾತ್ರ ಸಾಧ್ಯವೇನೋ ಅಂತ ಅವನು ಬರೆದಿದ್ದಾನೆ. ರಾಜಮೌಳಿ ಬಗ್ಗೆ ಇವತ್ತು ನಾವು ಮಾತಾಡ್ತೇವೆ ಅಂತ ಆದರೆ, ಈಗ ಸಿನಿಮಾದ ಬಗ್ಗೆ, ಅದು ನಾವು ಅವನ ಹಿಂದಿರುವ ಒಬ್ಬ ಕಲಾವಿದ ಸುದೀಪನ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತ ಅರ್ಥ ಅಂತ. ಸತ್ಯವಾಗಿ ಹೇಳಬೇಕು ಅಂತಂದರೆ, ನಮ್ಮ ಕನ್ನಡದ ಹುಡುಗ ಸುದೀಪ್ ತೆಲುಗಿನಲ್ಲಿ ಹೋಗಿ ಇಂಥದ್ದೊಂದು ಅದ್ಭುತವಾದಂಥ ಪ್ರತಿಕ್ರಿಯೆಯನ್ನು ತಗೊಳ್ತಾನೆ ಅಂತ ಆದರೆ, ಅದಕ್ಕಿಂತ ಧನ್ಯತೆ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ತೆಲುಗಿನಲ್ಲಿ ಅವನು ಎಷ್ಟು ಜನಪ್ರಿಯ ಓವರ್ನೈಟ್ ಆದ ಅಂತಂದರೆ, ಇವತ್ತು ಜಸ್ಟ್ ಮಾತಲ್ಲಿ, ಗೂಳಿ, ಹೀಗೆ ಒಂದು 3 ರಿಂದ 4 ಸಿನಿಮಾ ತಮಿಳು ಮತ್ತು ತೆಲುಗಿಗೆ ಡಬ್ ಆಗಿ ಇನ್ನು 2 ವಾರದಲ್ಲಿ ಅದು ಬಿಡುಗಡೆ ಆಗುತ್ತೆ. ಸರ್, ಹಾಗೆ ಮತ್ತೊಂದು ನ್ಯೂಸ್ ಏನಪ್ಪ ಅಂತಂದರೆ, ಶಿವರಾಜ್ ಕುಮಾರ್ ಬಗ್ಗೆ. ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ಎಷ್ಟು ಗೌರವ, ನಾವು ಎಷ್ಟು ಸಮಾನತೆ ಇದೆ ಅವ್ರಿಗೆ, ಅವ್ರದ್ದೇ ಆದ ಪ್ರತ್ಯೇಕತೆ ಇದೆ. ಇದೆಲ್ಲದರ ಮಧ್ಯೆ ಮೊದಲನೇ ಬಾರಿಗೆ ವಾಣಿಜ್ಯ ಮಂಡಳಿಯಲ್ಲಿ ಅವರ ವಿರುದ್ಧ ದೂರು ದಾಖಲಾಗಿದೆ. ನಿರ್ಮಾಪಕ ಸೂರಪ್ಪ ಬಾಬು ಅವರು ಶಿವರಾಜ್ ಕುಮಾರ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ವಾಣಿಜ್ಯ ಮಂಡಳಿಯಲ್ಲಿ ಅವ್ರು ಕೊಟ್ಟಂಥ ದೂರು ಏನಪ್ಪ ಅಂತಂದರೆ, ವರದಾ ಅನ್ನೋ ಪಿಕ್ಚರ್ ಮಾಡಬೇಕು ಅಂತ ಶಿವರಾಜ್ ಕುಮಾರ್ಗೆ 20 ಲಕ್ಷ ಮುಂಗಡ ಹಣವನ್ನು ಕೊಟ್ಟಿದ್ರು. ಆದರೆ ಈ ಸಂಬಂಧ ವರದನಾಯಕ ಅನ್ನೋ ಹೆಸರಲ್ಲಿ ಈಗಾಗಲೇ ಒಂದು ಸಿನಿಮಾ ಸುದೀಪ್ ಜೊತೆ ಸುದೀಪ್ ಹೆಸರಲ್ಲಿ ಬರ್ತಿರೋದ್ರಿಂದ ಈ ಸಿನಿಮಾನ
ಶಿವರಾಜ್ ಕುಮಾರ್ ಸೂರಪ್ಪ ಬಾಬು ಅವರು ಕೈ ಬಿಟ್ಟರು. ಇದರಿಂದ ನನಗೆ ಬರಬೇಕಾಗಿರುವಂಥ 20 ಲಕ್ಷ ಹಣ ವಾಪಸ್ ಬರಬೇಕು ಅಂತ ದೂರು ದಾಖಲು ಮಾಡಿದ್ದಾನೆ. ನಮಗೆ ಗೊತ್ತಿರುವಂತೆ ಸೂರಪ್ಪ ಬಾಬು ಈ ಹಿಂದೆ ಶಿವರಾಜ್ ಕುಮಾರ್ ಜೊತೆ ಬಂಧು ಬಳಗ ಅನ್ನೋ ಸಿನಿಮಾದಲ್ಲಿ ಕೂಡ ಸಿನಿಮಾ ಮಾಡಿದರು. ಇದರ ಬಗ್ಗೆ ಮಾತಾಡಿದಾಗ ನಿಮಗೆ ಒಂದು 2-3 ವಿಷಯವನ್ನು ನಾನು ಕ್ಲಾರಿಫೈ ಮಾಡಬೇಕು. ಒಂದು, ವರದ ಮತ್ತು ವರದ ನಾಯಕ ಅಂತ 2 ಸಿನಿಮಾ ಏಕಕಾಲದಲ್ಲಿ ಫಿಲ್ಮ್ ಚೇಂಬರ್ಗೆ ಹೋದಾಗ ಮೊದಲು ಬಂದದ್ದು ಸುದೀಪನ ಸಿನಿಮಾ ಅಲ್ಲಿ ಆಯ್ಕೆಯಾಗಿದೆ. 2ನೇ ಹೋದದ್ದು ಶಿವಣ್ಣನ ನಾಯಕತ್ವ ಅಂತ ಅಂದುಕೊಂಡು ಸೂರಪ್ಪ ಬಾಬು ದಾಖಲಿಸಿದಂಥ ಹೆಸರು. ಅಲ್ಲಿ ವಾಣಿಜ್ಯ ಮಂಡಳಿಯಲ್ಲಿ ಸುದೀಪ್ ಅವರು ಪ್ರಥಮ ಬಾರಿಗೆ ಅದನ್ನು ಅಬ್ಜೆಕ್ಟ್ ಮಾಡಿದರು. ಆವಾಗ ಅದನ್ನು ವಾಣಿಜ್ಯ ಮಂಡಳಿ ಪುರಸ್ಕರಿಸಿತು. ಅವರು ವಾಣಿಜ್ಯ ಮಂಡಳಿಯವರು ಹೇಳಿದ್ದೇನು ಅಂದರೆ, ವರದ ನಾಯಕ ಮೊದಲು ಬಂದದ್ದರಿಂದ ನೀವು ವರದವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಒಂದು. 2ನೇದಾಗಿ ಶಿವಣ್ಣ ಕತೆ ಸರಿಯಿಲ್ಲ, ಕತೆಯನ್ನು ನೀವು ಮತ್ತೆ ಗಟ್ಟಿಯಾಗಿ ಮಾಡ್ಕೊಬನ್ನಿ ಅಂತ ಅವರು ತಾಕೀತು ಮಾಡಿದ್ದಾರೆ. 2. ಇನ್ನು 3ನೇದು, ಶಿವಣ್ಣನ ಮೇಲೆ ಯಾಕೆ ದಾಖಲಾಯಿತು ಅಂದರೆ, ರಾಜ್ ಕುಟುಂಬದ ಹಿರಿಯ ಒಂದು ಮಗ ಮತ್ತು ಅವರು ರಾಜ್ಕುಮಾರ್ ಇಲ್ಲದೇ ಇದ್ದಂಥ ಇವತ್ತಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ನಾಯಕನಾಗುವ, ಅಣ್ಣನಾಗುವ, ಹಿರಿಯನಾಗುವ ಎಲ್ಲ ಲಕ್ಷಣಗಳನ್ನು ತೋರಿಸ್ತಾ ಇರುವಂಥ ಶಿವಣ್ಣನ ಬಗ್ಗೆ ಸಜ್ಜನ, ಪ್ರಾಮಾಣಿಕ ಮತ್ತು ತುಂಬ ಡೌನ್ ಟು ಅರ್ತು, ಯಾರೊಟ್ಟಿಗೂ ಜಗಳ ಮಾಡದಿದ್ದಂಥ ವೃತ್ತಿಪರ ನಟ, ಇಂಥದ್ದನ್ನೆಲ್ಲ ಹೇಳ್ಕೊಂಡು ಅವರು ಒಂದು ತನ್ನ 103 ಚಿತ್ರಗಳಲ್ಲಿ ತೋರಿಸ್ಕೊಟ್ಟಂಥ ಒಬ್ಬ 50 ವರ್ಷದಕ್ಕೆ ಕಾಲಿಡ್ತಾ ಇರುವಂಥ ನಟನ ಬಗ್ಗೆ ಪ್ರಥಮ ಬಾರಿಗೆ ಯಾಕೆ ದಾಖಲಾಯಿತು ಈ ಕಂಪ್ಲೇಂಟು ಅಂತಂದರೆ, ಇದರ ಹಿಂದೆ ತುಂಬ ಕಾರಣಗಳಿದೆ. ಒಂದು, ಇತ್ತೀಚೆಗೆ ತುಂಬ ನಿರ್ಮಾಪಕರು ನಾಲಿಗೆ ಹರಿಬಿಡ್ತಾ ಇದ್ದದ್ರ ಬಗ್ಗೆ ಶಿವಣ್ಣ ಬಹಳ ಕಟುವಾಗಿ ವಿರೋಧಿಸಿದರು. ಆಮೇಲೆ ರೀಮೇಕ್ ಬಗ್ಗೆ ಇವರೆಲ್ಲ ಕುಣಿದಾಡ್ತಾ ಇದ್ದರು. ಸೂರಪ್ಪ ಬಾಬು ರೀಮೇಕ್ ಆಗಬೇಕು ಅನ್ನೋದರ ತಂಡದ ನಾಯಕತ್ವ ವಹಿಸಿದವರಲ್ಲಿ ಒಬ್ಬ. ಅದರ ವಿರುದ್ಧ ಶಿವಣ್ಣ ಗುಡುಗಿದ್ರು. ಈ ಕಾರಣಗಳು ಇದೆ ಇದರಲ್ಲಿ. ಅದರ ಜೊತೆಗೆ 20 ಲಕ್ಷವನ್ನು ಸೂರಪ್ಪ ಬಾಬು ದುಡ್ಡನ್ನು ಇಟ್ಟುಕೊಂಡು ವಿನಾಕಾರಣ ದುಡ್ಡು ಕೊಡದೇನೆ ಆಟ ಆಡಿಸ್ತಾ ಇದ್ದಾರೆ ಅಥವಾ ಏನಾದರೂ ಅವರು ಬೇಕಂತಲೇ ಮಾಡ್ತಾ ಇದ್ದಾರೆ ಅಂತ ಶಿವಣ್ಣನ ಬಗ್ಗೆ ಯಾರು ಹೇಳಿದರೂ ನಾನಂತೂ ನಂಬೋದಿಲ್ಲ. ಯಾಕೆಂತಂದರೆ ಗೀತಮ್ಮ ವ್ಯವಹಾರವನ್ನು ನೋಡ್ಕೊಳ್ತಾರೆ, ಶಿವಣ್ಣ ವ್ಯಾವಹಾರಿಕವಾಗಿ ಯಾವುದೇ ರೀತಿಯಲ್ಲೂ ಪಾಲ್ಗೊಳ್ಳೋದಿಲ್ಲ. ಗೀತಮ್ಮ ಬಹಳ ಸ್ಪಷ್ಟವಾಗಿ ಮತ್ತು ನೇರವಾಗಿ ಪ್ರಾಮಾಣಿಕವಾಗಿ ವ್ಯವಹಾರವನ್ನು ಮಾಡ್ತಾರೆ. ಅವರಿಗೆ ಸಿನಿಮಾ ಮಾಡದೇ ಇದ್ದಂಥ ಸಿನಿಮಾಕ್ಕೆ ಅಡ್ವಾನ್ಸ್ ತಗೊಂಡು ದುಡ್ಡನ್ನು ವಾಪಸ್ ಕೊಡ್ದೇನೆ ಇಟ್ಕೋಬೇಕಾದಂಥ ಜರೂರತ್ತೂ ಇಲ್ಲ. ಮತ್ತು ಆ ಮನಸ್ಸಿದೆ ಅಂತಂದರೂ ಅದನ್ನು ನಂಬಲಿಕ್ಕೆ ಆಗೋದಿಲ್ಲ. ಆಯಿತಾ? ಅಡ್ವಾನ್ಸ್ ತಗೊಂಡಿರ್ಬೋದು, ಇವನು ಕತೆ ಮಾಡ್ತೇನೆ ಅಂತ ಹೇಳಿರ್ಬೋದು, ರಿವೈಸ್ಡ್ ಕತೆ ತರ್ತೇನೆ ಅಂತ ಹೇಳಿರ್ಬೋದು. ಈ ರೀತಿಯ ಯಾವುದೋ ಒಂದು ಪ್ರಾಸೆಸಿಂಗ್ ನಡೀತಾ ಇರ್ಬೋದೇ ಹೊರತು ಅದು ವಿನಾಕಾರಣವಾಗಿ ಸಿನಿಮಾ ನಾನು ಮಾಡೋದಿಲ್ಲ, ಸಿನಿಮಾ ನಾನು ಕೈ ಬಿಟ್ಟಿದ್ದೇನೆ ಆದರೂ ದುಡ್ಡು ಕೊಡೋದಿಲ್ಲ ಅಂತ ಹೇಳುವಷ್ಟು ಶಿವಣ್ಣನ ಫ್ಯಾಮಿಲಿ ಅಥವಾ ಗೀತಮ್ಮನ ಆಡಳಿತ ಅಷ್ಟರ ಮಟ್ಟಿಗೆ ಗೊಂದಲಕಾರಿಯಾಗಿಲ್ಲ. ಅದು ಇದರ ಹಿಂದಿನೇನೋ ಇದೆ. ಅದು ಕಾಲಕ್ರಮೇಣ ನಮಗೂ ಗೊತ್ತಾಗುತ್ತೆ, ಜಗತ್ತಿಗೂ ಗೊತ್ತಾಗುತ್ತೆ. ಇದು ಸೂರಪ್ಪ ಬಾಬು ಅವರ ಅವಸರದ ಕ್ರಮ ಇರಬೇಕು. ಒಮ್ಮೆ ಸೂರಪ್ಪ ಬಾಬು ಅವರು ಹೇಳಿದ್ದೇ ನ್ಯಾಯ ಅಂತಾದರೆ ಅದು ನ್ಯಾಯ ತೀರ್ಮಾನ ಸರಿಯಾದ ರೀತಿಯಲ್ಲೇ ಆಗುತ್ತೆ. ತೂಗ್ದೀಪ್ ಶ್ರೀನಿವಾಸ್ ಅವರ ಬಗ್ಗೆ ಅಂತ ಅವಾಚ್ಯ ಶಬ್ದಗಳನ್ನು ಬಳಸುವಂಥ ಹಕ್ಕೇನಿದೆ ಅವರಿಗೆ?